ನನ್ನ ಜೀವನದಲ್ಲಿ ಇಫ್ ಐವ್ ಮ್ಯಾನಿಫೆಸ್ಟೆಡ್ ಸಮಥಿಂಗ್ ಅದು ಇದೆ. ಇವರ ಸಂದರ್ಶನ ಮಾಡಬೇಕಂತ ಸಾಕಷ್ಟು ಸಲ ಅನ್ಕೊಂಡಿದ್ದೆ, ಪ್ರಯತ್ನ ಕೂಡ ಮಾಡಿದ್ದೆ. ಆದರೆ 2024ನೇ ಇಸ್ವಿಯಲ್ಲಿ ಇದಕ್ಕೆ ಕಾಲ ಕೂಡ್ ಬಂತು. ಸೊ ಈ ಲೋಕಸಭಾ ಚುನಾವಣೆಗೆ ದೇಶದೆಲ್ಲೆಡೆ ಕಾವೇರಿದೆ. 543 MP ಸೀಟ್ಸ್ಗಳು ಸ್ಪರ್ಧಿಸ್ತಾ ಇರುವಂಥವ್ರು ಸಾಕಷ್ಟು ಜನ. ಅದರಲ್ಲಿ ಶಕ್ತಿವಂತರಿದ್ದಾರೆ, ಯುಕ್ತಿವಂತರಿದ್ದಾರೆ, ಧೈರ್ಯವಂತರೂ ಇದ್ದಾರೆ. ಆದರೆ ಎಲ್ಲದರ ಜೊತೆ ಹೃದಯವಂತರೂ ಆಗಿರುವಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಈ ಬಾರಿಯ ಅಭ್ಯರ್ಥಿ, ಬಿಜೆಪಿಯ ಅಭ್ಯರ್ಥಿ, ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ CN ಮಂಜುನಾಥ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮೊದಲ ಪ್ರಶ್ನೆ ಸರ್ ನಿಮಗೆ, ನೀವು ವೈದ್ಯರಾಗಿದ್ದವರು, ಸಾಕಷ್ಟು ಜನ ನಿಮ್ಮನ್ನ ನೋಡಕ್ಕೆ ಬಂದಿದ್ದಾರೆ ಈವರೆಗೆ, ಸಾವಿರಾರು ಜನ, ಲಕ್ಷಾಂತರ ಜನ. ಈಗ ನೀವೇ ಜನರ ಹತ್ರ ಹೋಗ್ತಾ ಇದ್ದೀರಾ, ಈ ಅನುಭವ ಹೇಗಿದೆ? ಅಂದರೆ ನಾನು ದೀರ್ಘಾವಧಿ ವೈದ್ಯಕೀಯ ವೃತ್ತಿಯಲ್ಲಿ ಹೃದ್ರೋಗ ತಜ್ಞನಾಗಿ ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕನಾಗಿ ಸುಮಾರು 18 ವರ್ಷ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಆವಾಗ ನನ್ನ ಸುತ್ತ ರೋಗಿಗಳು ಮುತ್ಕೋತಾ ಇದ್ದರು, ಇವಾಗ ಜನ ಮುತ್ಕೋತಾ ಇದ್ದಾರೆ. ಸೊ ಹೀಗಾಗಿ ಅಂದರೆ ಅದು ಕೂಡ ಜನಸೇವೆನೇ, ವೈದ್ಯಕೀಯ ಕ್ಷೇತ್ರ ಕೂಡ ಜನಸೇವೆನೇ, ಇದು ರಾಜಕೀಯ ಕ್ಷೇತ್ರ ಕೂಡ ಜನಸೇವೆನೇ. ಸೊ ಆದರೆ ಪ್ಲ್ಯಾಟ್ಫಾರಮ್ ಬೇರೆ ಇದೆ. ಸೊ ಹೀಗಾಗಿ ಅಂದರೆ ಎಷ್ಟೋ ಸರಿ ಏನಾಗುತ್ತೆ, ಒಂದೊಂದು ಸರಿ ನಾವು ದೇವ್ರ ಹತ್ರ ಹೋಗ್ತೀವಿ, ಅಂದರೆ ಇನ್ನು ಕೆಲವು ಬಾರಿ ದೇವ್ರು ನಮ್ಮ ಹತ್ರ ಬರ್ತಾನೆ. ಸೊ ಆ ರೀತಿ ಅನುಭವ. ಓಕೆ. ಸೊ ರಾಜಕೀಯ ಕುಟುಂಬದವರೇ ಆಗಿದ್ರು ಕೂಡ ನೀವು ಪಾಲಿಟಿಕ್ಸ್ ಇಂದ ಬಹಳ ದೂರ ಉಳಿದಿದ್ರಿ. ಆಪರೇಷನ್ಸ್ ಅಲ್ಲಿ ಸಿದ್ಧಹಸ್ತರಾಗಿರುವಂಥ ನೀವು ಈ ಪೊಲಿಟಿಕಲ್ ಆಪರೇಷನ್ಸ್ ಅಂದರೆ ರಾಜಕೀಯದ ಆಪರೇಷನ್ಸ್ ನಲ್ಲಿ ನಾನು ಸಿದ್ಧಹಸ್ತನಾಗಬಹುದು ಇದೇ ರೀತಿ ಅಂತ ಅನ್ಸುತ್ತಾ ನಿಮಗೆ, ಅಥವಾ ಕಷ್ಟ ಅನ್ಸುತ್ತಾ? ಅಲ್ಲ, ಏನಾಗುತ್ತೆ ಅಂದರೆ ಯಾವುದೇ ಒಂದು ಕ್ಷೇತ್ರ ಆಗ್ಬೋದು, ನಮ್ಮ ಮನಸ್ಥಿತಿ, ಮನಸ್ಥೈರ್ಯ ಮತ್ತು ನಮ್ಮ ಬದ್ಧತೆ ಮತ್ತು ನಮ್ಮ ಶಿಸ್ತು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿದ್ದರೆ ಅದನ್ನು ನಾವು ಬೇರೆ ಕ್ಷೇತ್ರಕ್ಕೂ ವರ್ಗಾವಣೆ ಮಾಡ್ಕೋಬೋದು. ಯಾಕೆಂದರೆ ನಾನು ಮೊದಲಿಂದಲೂ ಕೂಡ ಜನಸಾಮಾನ್ಯರ ಜೊತೆನೇ ಒಡನಾಟ ಮಾಡ್ಕೊಂಬಂದಿದ್ದೇನೆ. ಸೊ ನಾನು ವೈದ್ಯನಾಗಿ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೇವಲ ನನ್ನ ಕೊಠಡಿಯಲ್ಲೇ, ನನ್ನ ಏರ್ ಕಂಡೀಷನ್ ರೂಮಲ್ಲೇ ಕೂತು ಕೆಲಸ ಮಾಡಿಲ್ಲ. ನಾನು ಬಹುಶಃ ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ 5,000 ಸ್ಟೆಪ್ಸ್ ನಡೀತಾ ಇದ್ದೆ. ನಾನು ಒಟ್ಟು 10,000 ಸ್ಟೆಪ್ಸು, ಅದರಲ್ಲಿ 5,000 ಸ್ಟೆಪ್ಸ್ ಆಸ್ಪತ್ರೆಯಲ್ಲೇ ನಡೀತಾ ಇದ್ದೆ. ಆಸ್ಪತ್ರೆಯಲ್ಲೂ ಕೂಡ ನಾನು ಯಾವಾಗಲೂ ಕಾರಿಡಾರ್ಸಲ್ಲಿ ಹೊರರೋಗಿಗಳ ವಿಭಾಗ ಮತ್ತು ವಾರ್ಡಲ್ಲಿ ಓಡಾಡೋದು, ಕ್ಯಾತ್ ಲ್ಯಾಬಲ್ಲಿ ಕೆಲಸ ಮಾಡೋಂಥದ್ದು. ಸೊ ಹೀಗಾಗಿ ಹೇಳೋದೇ ಆದರೆ ನಂದು ಆಸ್ಪತ್ರೆಯಲ್ಲಿ ದಿನ ಜನತಾ ದರ್ಶನನೇ ನಡೀತಾ ಇತ್ತು. ಸೊ ಹಾಗಾಗಿ ನನಗೆ ಈ ಜನರ ಒಡನಾಟ ಏನು ಹೊಸದಲ್ಲ. ಬಟ್ ಆದರೆ ರಾಜಕೀಯ ಅಂದರೆ ನೀವು ಹೇಳಿದಾಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಇಲ್ಲಿ ಬೇರೆ ಬೇರೆ ತಂತ್ರಗಳಾಗ್ಬೋದು, ಬೇರೆ ಬೇರೆ ರೀತಿಯ ದೃಷ್ಟಿಕೋನ ಆಗ್ಬೋದು. ಸೊ ಈ ರೀತಿ ಆಗುತ್ತೆ. ಅಂದರೆ ಕ್ರಮೇಣ ಪ್ರತಿಯೊಂದಕ್ಕೂ ಒಂದು ಹೊಂದಾಣಿಕೆಯ ಸಮಯ ಅಂತ ಇರುತ್ತೆ. ಅಕ್ಲಮಟೈಸೇಷನ್ ಪೀರಿಯಡ್ ಅಂತ ಇದೆಯಲ್ಲ, ಸೊ ಈಗ ಅಕ್ಲಮಟೈಸ್ ಆಗಿದೆ. ಅಂದರೆ ಹಿಂದೆ ಕೂಡ ನಾನು ಈ ರಾಜಕೀಯ ಕುಟುಂಬದಲ್ಲಿದ್ದರೂ ಕೂಡ ನಾನು ರಾಜಕೀಯದಿಂದ ದೂರನೇ ಇದ್ದೆ. ಆದರೆ ಅದನ್ನು ನಾವು ದೂರದಿಂದನೇ ನೋಡ್ತಾ ಇದ್ದೆ, ಹತ್ರದಿಂದಲೂ ನೋಡ್ತಾ ಇದ್ದೆ, ದೂರದಿಂದಲೂ ನೋಡ್ತಾ ಇದ್ದೆ. ಬಟ್ ಅದನ್ನು ನಾನು ಅಂಟಿಸ್ಕೊಂಡಿರಲಿಲ್ಲ. ಸೊ ಇವಾಗ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಹೇಗಿದ್ದೀರಾ ಅಂತ ನೀವು ಪೇಷಂಟ್ನ ಕೇಳಿದ್ರೆ ಆರೋಗ್ಯದ ಸಮಸ್ಯೆಗಳನ್ನ ಮಾತ್ರ ಹೇಳೋರು. ಇವಾಗ ನೀವು ಜನಗಳ ಬಳಿ ಹೋಗಿ ಇನ್ನು ಮುಂದೆ ಹೇಗಿದ್ದೀರಾ ಅಂದರೆ ಎಲ್ಲ ಥರದ ಸಮಸ್ಯೆನ ಹೇಳ್ತಾರೆ. ಎಲ್ಲ ಥರದ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ಸೊ ನೀವೇ ಹೇಳ್ದ ಹಾಗೆ ಜನರ ಸೇವೆ ನಿಮಗೆ ಹೊಸದಲ್ಲ ಸರ್. ಆದರೆ MP ಆಗಿ ಆಯ್ಕೆ ಆದರೆ ಜನರಿಗೆ ನೀವು ಕೊಡುವಂಥ ಆಶ್ವಾಸನೆ ಏನು? ನಿಮ್ಮ ಕ್ಷೇತ್ರದ ಜನರಿಗೆ ನಿಮ್ಮ ವಿಷನ್ ಏನು? ಈಗ ನಾವು ರೋಗಿಯನ್ನು ನಾವು ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಆತನ ರೋಗ ಅಥವಾ ರೋಗಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಮಾತ್ರ ನಾವು ಮಾಹಿತಿಯನ್ನು ಸಂಗ್ರಹಿಸಲ್ಲ. ಅವನ ಆರ್ಥಿಕ ಹಿನ್ನೆಲೆಯೂ ನಮಗೆ ಗೊತ್ತಾಗುತ್ತೆ, ಆತನ ಸಾಮಾಜಿಕ ಹಿನ್ನೆಲೆಯೂ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ನಮಗೆ ಮನೆಯಲ್ಲಿ ಈ ಥರ ಸಮಸ್ಯೆ ಇದೆ, ಅಥವಾ ನಮ್ಮ ಊರಲ್ಲಿ ಬೆಳೆ ಬೆಳೆದಿದ್ವಿ, ಈಗ ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ, ಅಥವಾ ಏನೋ ಪೈರು ಕೊಚ್ಚೋಯ್ತು, ಅಥವಾ ಪೈರೇ ಬಂದಿಲ್ಲ, ಬಿಸಿಲು ಈ ಸರಿ ಮಳೆ ಆಗಿಲ್ಲ. ನಂತರ ಬಿಲ್ ಪೇಮೆಂಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಆರ್ಥಿಕ ಸಮಸ್ಯೆ ಇದೆ. ಸೊ ಒಬ್ಬ ವೈದ್ಯನಿಗೆ ಕೇವಲ ಕಾಯಿಲೆಯ ಮಾಹಿತಿ ಮಾತ್ರ ಸಿಗೋದಿಲ್ಲ, ಆತನ ಸಾಮಾಜಿಕ ಹಿನ್ನೆಲೆಯೂ ಗೊತ್ತಾಗುತ್ತೆ, ಆತನ ಆರ್ಥಿಕ ಹಿನ್ನೆಲೆಯೂ ಗೊತ್ತಾಗುತ್ತೆ. ಅಂದರೆ ಇವಾಗ
ನಾವು ಸಂಸದರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅಥವಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಆಲಿಸಬೇಕಾಗುತ್ತೆ. ಸೊ ಭಾಳ ಮುಖ್ಯವಾಗಿದ್ದು ಒಬ್ಬನಿಗೆ ಅಂದರೆ ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕಾಗುತ್ತೆ. ನೀವು ಕೇಳಿಸ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸೊ ಆ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಸಕಾರಾತ್ಮಕ ಭಾವನೆಗಳು ಕೂಡ ಇರಬೇಕಾಗುತ್ತೆ. ಹಲವಾರು ಸಮಸ್ಯೆಗಳು ಹೇಳ್ತಾರೆ ಜನ. ಸೊ ಅದನ್ನು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಕ್ಕಂಥ ಮನಸ್ಥಿತಿ ಇರಬೇಕಾಗುತ್ತೆ. ಅಂದರೆ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮೇಲ್ನೋಟಕ್ಕೆ ಆಯಿತು ಅಭಿವೃದ್ಧಿ ಆಗಿದೆ, ಅದು ಡಾಕ್ಟರ್ ಮಂಜುನಾಥ್ ಅವರ ಅವಧಿ ಅದು ಸುವರ್ಣ ಯುಗ ಹಾಗೆ ಅಂತ ಹೇಳ್ತಾರೆ. ಸೊ ಬಟ್ ಆದರೆ ನಾನು ಬಂದಂಥ ಎಲ್ಲ ಸರ್ಕಾರಗಳು ನನ್ನ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿದೆ. ಮತ್ತು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಟು ಸರ್ವೈವ್ ಸಕ್ಸೆಸಿವ್ ಗೌರ್ಮೆಂಟ್ಸ್, ಟು ಸರ್ವೈವ್ 7 ಚೀಫ್ ಮಿನಿಸ್ಟರ್, ಇಟ್ಸ್ ನಾಟ್ ಎ ಜೋಕ್. ಸೊ ಅದರರ್ಥ ಅದನ್ನೆಲ್ಲ ಸರಿ ತೂಗಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ. ಓಕೆ ಓಕೆ. ಹಾಗೂ ಬಿಜೆಪಿ ಪಕ್ಷದಿಂದ ನಿಮಗೆ ಆಫರ್ ಅಂತ ಬಂದಾಗ ನಿಮ್ಮ ಫಸ್ಟ್ ರೆಸ್ಪಾನ್ಸ್ ಏನಾಗಿತ್ತು? ನನ್ನ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಹಿಂದೆ JDS ಇಂದನೂ ಆಫರ್ ಬಂದಿತ್ತಾ ನಮ್ಮ ಪಕ್ಷ ಸೇರ್ಕೊಳ್ಳಿ? ಬಿಕಾಸ್ ಅಫ್ಕೋರ್ಸ್ ಇದು ನಿಮ್ಮ ಕುಟುಂಬದ ಪಕ್ಷನೇ, ಬಟ್ ಸ್ಟಿಲ್. ಇಲ್ಲ, ನನಗೆ ಆ್ಯಕ್ಚುಲಿ ಈ ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ. ಸೊ ಯಾವಾಗಲೂ ನನ್ನನ್ನು ಒಂದು ಯಾವುದೇ ಪಕ್ಷ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾ ಇರಲ್ಲ. ಯಾಕೆಂದರೆ ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಜನ ಕೂಡ ಅದೇ ಕ್ಷೇತ್ರದಲ್ಲಿ ನನ್ನನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಸೊ ನನಗೆ ಏನಾಯಿತು, ಜನವರಿ 31 ನಾನು ನಿವೃತ್ತಿಯಾದೆ. ನಿವೃತ್ತಿ ಆದ ನಂತರ ಎಲ್ಲ ಕಡೆ ಸನ್ಮಾನಗಳು, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಕಲಬುರಗಿನಲ್ಲಿ ಬೇರೆ ಬೇರೆ ಕಡೆಯಿಂದ ಆಹ್ವಾನಗಳು. ಈ ಸನ್ಮಾನ ಆದಂಥ ಅಂದರೆ ವೃತ್ತಿಯಿಂದ ನಿವೃತ್ತಿ ಆದಮೇಲೆ ಸನ್ಮಾನಗಳು ಆದಂಥ ಸಂದರ್ಭದಲ್ಲಿ ಆ ಸಮಾರಂಭಗಳಲ್ಲಿ ಕೆಲವರು ಹೇಳಲಿಕ್ಕೆ ಶುರು ಮಾಡಿದರು, ನಿಮ್ಮ ಸಾಧನೆ, ನಿಮ್ಮ ಸುಧಾರಣೆಗಳು ಕೇವಲ ಈ ಕ್ಷೇತ್ರಕ್ಕೆ ಮಾತ್ರ, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ರಾಷ್ಟ್ರಮಟ್ಟದಲ್ಲಿ ಯಾಕೆ ನಿಮ್ಮ ಕೊಡುಗೆ ಕೊಡಬಾರ್ದು ಅನ್ನುವುದನ್ನು ಬಹುಶಃ ಜನರೇ ಒಂದು ಹೇಳಲಿಕ್ಕೆ ಶುರು ಮಾಡಿದರು. ಬಹುಶಃ ನನ್ನನ್ನು ಇವತ್ತು ರಾಜಕೀಯಕ್ಕೆ ತಂದಿರೋದು ಜನ, ನನ್ನ ಹಿತೈಷಿಗಳು ಜನ. ನಂತರ ಹಲವಾರು ಸ್ನೇಹಿತರು ಬೇರೆ ಬೇರೆ ರಾಜ್ಯಗಳಿಂದ, ಕೇರಳ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ಒರಿಸ್ಸಾ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಡೆಲ್ಲಿ ಆಗ್ಬೋದು, ಇಲ್ಲ ಈಗ ನೀವು ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸಿದ್ದೀರಾ. ಮತ್ತು ಈ ರೀತಿ ಬದಲಾವಣೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಇಲ್ಲ. ಯಾಕೆಂದರೆ ಸುಮಾರು ಈ ರೀತಿ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ 5% ಪ್ರಗತಿ ತೋರಿಸೋದು ಬಹಳ ಕಷ್ಟ. ಅಂಥ ಸಂದರ್ಭದಲ್ಲಿ ನನ್ನ ಅವಧಿಯಲ್ಲಿ 500ರಷ್ಟು ಪ್ರಗತಿ ಆಯಿತು. ಇದಕ್ಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದೆ, ಲೀಡರ್ಶಿಪ್ ಆಫ್ ಸಿಂಗಪೂರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹೇಳಿದೆ, ಡಾಕ್ಟರ್ ಮಂಜುನಾಥ್ ಅವರ ಮಾಡಲ್ಲು ಅಥವಾ ಜಯದೇವ ಆಸ್ಪತ್ರೆ ಮಾಡಲ್ಲು ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ. ಮತ್ತು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ವಿಸಿಟ್ ಮಾಡಿ, ಅವರು ಎಲ್ಲ ಆಸ್ಪತ್ರೆಯನ್ನು ವಿಸಿಟ್ ಮಾಡಿ ನಮ್ಮ ಕಾರ್ಯವೈಖರಿ ನೋಡಿ ಅಥವಾ ಬದಲಾವಣೆ ರಿಫಾರ್ಮ್ಸ್ ಎಲ್ಲ ನೋಡಿ, ಮಂಜುನಾಥ್ ಇದು ಯಾರು ಇದು ಓನರ್ ಅಂತ ಹೇಳಿದರು, ಆಸ್ಪತ್ರೆ ಓನರು. ನಾನು ಹೇಳಿದೆ ಇದು ಸರ್ಕಾರ ಓನರು, ಬಟ್ ಇಲ್ಲಿ ನಾನು ನಿರ್ದೇಶಕರು ಅಂತ. ಸೊ ಹೀಗಾಗಿ ಈ ರೀತಿ ವ್ಯಾಖ್ಯಾನ ಆಯ್ತದು. ಸೊ ಕೊನೆಗೆ ನನಗೆ ಯಾವುದೇ ಒಂದು ಪಕ್ಷ ಆಹ್ವಾನ ಮಾಡಿರಲಿಲ್ಲ. ಸೊ ಹೀಗೆ ಎಲ್ಲ ಬಂದಂಥ ಸಂದರ್ಭದಲ್ಲಿ ಏನಾಯಿತು, BJP ಪಕ್ಷದಿಂದ ನಮ್ಮ ಕುಮಾರಸ್ವಾಮಿಯವರ ಮೇಲೆ ಒತ್ತಡ ಹಾಕಿದರು, ಡಾಕ್ಟರ್ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ಕರ್ಕೊಳ್ಳಿ, ಅವ್ರನ್ನ ಲೋಕಸಭೆಗೆ ನಿಲ್ಲಿಸಿ ಅಂತ. ಆಗ ಇದು ಸಂಕ್ರಮಣ ಕಾಲ ಅಂತ ಹೇಳ್ತೀವಿ ನೋಡಿ, ಟ್ರಾನ್ಸಿಷನ್. ಅದು ಟಫ್ ಕಾಲೇ, ನನಗೂ ಇಷ್ಟ ಇರಲಿಲ್ಲ, ನಮ್ಮ ಮನೆಯವ್ರಿಗಂತೂ, ನಮ್ಮ ಶ್ರೀಮತಿಯವ್ರಿಗೆ, ನಮ್ಮ ಮಕ್ಕಳಿಗೆ ಬೇಡ, ಯಾಕೆ ಬೇಕು ನಮಗೆ ಇದೆಲ್ಲ, ಏನಕ್ಕೆ ಬೇಕು ಹಾಗೆ ಹೀಗೆ ಅಂತ. ಸೊ ಯಾವುದಕ್ಕೂ ಒಂದು ಸಮಯ ಟೈಮ್ ಈಸ್ ದಿ ಗ್ರೇಟೆಸ್ಟ್ ಹೀಲರ್. ಸೊ ಈಗ ಅದಕ್ಕೆ ಈಗ ಫುಲ್ಲು ಧುಮುಕಿದ್ದೀವಿ, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನನಗೂ ಇವಾಗ ಈ ಕ್ಷೇತ್ರದಲ್ಲಿ, ಯಾಕೆಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತ ಮತ್ತು ಅವರ ಕಾರ್ಯವೈಖರಿ ಹೇಗಿದೆ ಅಂದರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ, ಪರಿಣಿತರಿಗೆ ಮತ್ತು ಉತ್ತಮವಾದಂಥ ಕೊಡುಗೆ ಕೊಟ್ಟಂತಹ ವ್ಯಕ್ತಿಗಳಿಗೆ ಮಾನ್ಯತೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾದರೂ ಆರೋಗ್ಯ ಕ್ಷೇತ್ರದಲ್ಲಿ
ನ್ಯಾಷನಲ್ ಸ್ಟೇಜಲ್ಲಿ ಒಂದು ದೊಡ್ಡ ಭೂಮಿಕೆ ಸಿಗ್ಬೋದು. ಅಂದರೆ ಯಾವುದಾದ್ರೂ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದರೆ ನಾವು ದೇಶಕ್ಕೆ ಒಂದು ಸಣ್ಣ ಕೆಲಸ ಮಾಡ್ಬೋದು. ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡ್ತಾರೆ ಸರ್, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನಾಯಕತ್ವದ ಬಗ್ಗೆ ನೀವು ಮಾತಾಡ್ತಾ ಆ, ಒಂದು ಸಾಕಷ್ಟು ಜನ ಏನು ಹೇಳ್ತಾರೆ, ಅವರ ಐಡಿಯಾಲಜೀಸ್ ನಮ್ಮ ಐಡಿಯಾಲಜೀಸ್ ಜೊತೆ ಮ್ಯಾಚ್ ಆಗತ್ತೆ ಅನ್ನೋ ಕಾರಣಕ್ಕೆ, ಆ ವೇವ್ ಲೆಂತ್ ಮ್ಯಾಚ್ ಆಗತ್ತೆ ಅನ್ನೋ ಕಾರಣಕ್ಕೆ ಒಂದು ಕೈ ಜೋಡಿಸಿರುವಂಥದ್ದು. ನೀವು ಸರ್, ನಿಮ್ಮ ಐಡಿಯಾಲಜಿ ಕೂಡ ಅವರ ಜೊತೆ, ಅವರ ಐಡಿಯಾಲಜೀಸ್ ಜೊತೆ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಹೌದು. ಅಲ್ಲ, ಅಂದರೆ ಏನಾಗಿದೆ, ಈಸ್ ರೆಕಗ್ನೈಸಿಂಗ್ ದಿ ಅಚೀವರ್ಸ್, ಈಸ್ ರೆಕಗ್ನೈಸಿಂಗ್ ದಿ ಎಕ್ಸ್ಪರ್ಟೈಸ್ನೇ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅಂದರೆ ನಾನು ರಾಜಕೀಯಕ್ಕೆ ಹೋಗಿಲ್ಲ, ಬಟ್ ರಾಜಕೀಯ ನನ್ನನ್ನು ಕರ್ಕೊಂಡಿದೆ. ನಾನು ರಾಜಕೀಯಕ್ಕೆ ಹೋಗಿದ್ರು ಕೂಡ ರಾಜಕಾರಣ ಅಂತೂ ಮಾಮೂಲಿ ರಾಜಕಾರಣ ಮಾಡಲ್ಲ. ನಾನು ರಾಜಕಾರಣಿಗಿಂತ ರಾಷ್ಟ್ರಕಾರಣಿ ಆಗಬೇಕು ಅಂತ ನನ್ನ ಇಚ್ಛೆ. ಇವಾಗ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು. ಡು ಯು ಥಿಂಕ್ ದಟ್ ಯು ಆರ್ ಟೂ ಗುಡ್ ಟು ಬಿ ಎ ಪೊಲಿಟಿಷಿಯನ್? ಯಾಕೆ ಅಂದರೆ ಪೊಲಿಟಿಷಿಯನ್ ಅಂದಾಗ, ಇವಾಗ ಪಾಲಿಟಿಕ್ಸ್ ಅಂದ್ರೇ, ಆಫೀಸ್ ಪಾಲಿಟಿಕ್ಸ್ ಅಂದರೆ ದೆರ್ ಇಸ್ ನೋ ಗುಡ್ ಮೀನಿಂಗ್ ಫಾರ್ ದಟ್. ಮನೇಲಿ ಒಂದು ಪಾಲಿಟಿಕ್ಸ್ ಅಂದರೆ ದೆರ್ ಇಸ್ ನೋ ಗುಡ್ ಮೀನಿಂಗ್ ಫಾರ್ ದಟ್. ಪಾಲಿಟಿಕ್ಸ್ ಅಂದ್ರೇ ದೆರ್ ಇಸ್ ನೋ, ಇವಾಗ ಪಾಲಿಟಿಕ್ಸ್ ಅನ್ನೋ ಪದ ನಾವು ಬಳಸೋದೇ ಎಲ್ಲಿ ಕಾನ್ಫ್ಲಿಕ್ಟ್ಸ್ ಇರುತ್ತೆ ಅಲ್ಲಿ. ಡು ಯು ಥಿಂಕ್ ಯು ಆರ್ ಟೂ ಗುಡ್ ಟು ಬಿ ಎ ಪೊಲಿಟಿಷಿಯನ್? ಅಲ್ಲ, ಅಂದರೆ ಏನಾಗುತ್ತೆ, ಅಲ್ಲ, ಪಾಲಿಟಿಕ್ಸಲ್ಲಿ ಇದ್ರೂ ಕೂಡ ಕಾಂಟ್ರವರ್ಸೀಸ್ನೇ ಮಾಡಬೇಕು ಅಂತಿಲ್ಲ. ಸೊ ಕಾಂಟ್ರವರ್ಸೀಸ್ ಇದ್ದಾಗಲೂ ಕೂಡ ಅದನ್ನು ನಾವು ಬೇರೆ ರೀತಿ ಅದನ್ನು ಮಾಡಿಫೈ ಮಾಡ್ಕೋಬೋದು. ಅಂದರೆ ಈಗ ನೋಡಿ, ನಾಲಿಗೆಯಲ್ಲಿ ಅಮೃತನೂ ಇದೆ, ವಿಷನೂ ಇದೆ ನಾಲಿಗೆಯಲ್ಲಿ. ಸೊ ನಾವು ಅಮೃತದ ಕಡೆ ಹೋಗೋಣ. ಸೊ ಯಾಕೆಂದರೆ ಈಗ ಟೀಕೆಗಳು ಸಾಯುತ್ತವೆ, ನನ್ನ ಅರ್ಥದಲ್ಲಿ ಟೀಕೆಗಳು ಸಾಯುತ್ತವೆ, ಅದರ ಸಾಧನೆಗಳು ಜೀವಂತವಾಗಿರುತ್ತವೆ. ನಮಗೆಲ್ಲ ಗ್ರೋಯಿಂಗ್ ಅಪ್ ಇಯರ್ಸಲ್ಲಿ ಯಾರಿಗೆ ನಾವು ವೋಟ್ ಮಾಡಬೇಕು ಅಂತಂದಾಗ ಎಜುಕೇಟೆಡ್ ಆಗಿರಬೇಕು, ಸಜ್ಜನ ವ್ಯಕ್ತಿ ಆಗಿರಬೇಕು, ಜನರಿಗೆ ಸ್ಪಂದಿಸಬೇಕು ಅಂತ ಹೇಳ್ಕೊಡೋರು. ನಿಮ್ಮಲ್ಲಿ ಆ ಮೂವರನ್ನು ನಾವು ನೋಡಬಹುದು ಫಾರ್ ಶೋರ್. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಏನು ಸ್ಪರ್ಧಿಸ್ತಾ ಇದ್ದೀರಾ ನೀವು, ನನಗನ್ಸೋ ಪ್ರಕಾರ ಇದು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಒನ್ ಆಫ್ ದ ಮೋಸ್ಟ್ ಸಾಟ್ ಆಫ್ಟರ್ ಫೈಟ್ ಅಂತ ಹೇಳಬಹುದು. ಎಸ್, ಎಕ್ಸಾಕ್ಟ್ಲಿ. ಸೊ ಎಲ್ಲರೂ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರೋದು ಈ ಕ್ಷೇತ್ರದ ರಿಸಲ್ಟ್ ಏನಾಗುತ್ತೆ ಅಂತ. ನಿಮಗಿದು ಪ್ರೆಷರೈಸಿಂಗ್ ಅನ್ಸತ್ತಾ, ಅಥವಾ ಡು ಯು ಲವ್ ಚಾಲೆಂಜಸ್? ನನಗೆ ಆ್ಯಕ್ಚುಲಿ ಐ ಆಮ್ ಎಂಜಾಯಿಂಗ್ ದಿಸ್. ಓಕೆ. ಸೊ ಕೆಲವರೆಲ್ಲ ಹೇಳ್ತಾರೆ, ಈಗ ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ರಿಲ್ಯಾಕ್ಸ್ಡ್ ಆಗಿದ್ದೀರಲ್ಲ ಅಂತ. ಸೊ ನನಗೇನಂತ ಅನಿಸುತ್ತೆ ಅಂದರೆ, ಇವಾಗ ನೀವು ಚುನಾವಣೆ ಮ್ಯಾಥಮೆಟಿಕ್ಸ್ ತಗೊಳ್ಳಿ. ಈಗ 2019 JDS ವಾಸ್ ವಿತ್ ಕಾಂಗ್ರೆಸ್. ಆವಾಗ BJP ಏಕಾಂಗಿಗೆ ಸ್ಪರ್ಧೆ ಮಾಡಿದೆ. ಆ ಸಂದರ್ಭದಲ್ಲಿ BJP 6.25 ಲಕ್ಷ ಓಟ್ ತೊಗೊಂಡಿದೆ. ಸೊ ಇವಾಗ JDS BJP ಜೊತೆ ಇದೆ. ಸೊ ಹಾಗಾದರೆ ನಾವು ಗಣಿತ ಲೆಕ್ಕದ ಪ್ರಕಾರ ನಾವು ಮುಂದಿದ್ದೇವೆ. ಬಟ್ ಕೆಮಿಸ್ಟ್ರಿ ತಗೊಂಡ್ರೆ ಅದು ಪ್ರಚಾರದ ವೇಳೆ ಏನಾಗಿದೆ ಅಂದರೆ, ನನಗೆ ಸಿಗತಕ್ಕಂಥ ಒಂದು ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸು, ಜನ ಓದ್ ಕಡೆ ಎಲ್ಲ ತುಂಬ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸ್ತಾರೆ. ನೀವು ನಿಂತಿದ್ದು ಒಳ್ಳೆಯದಾಯಿತು. ಕೆಲವರಂತೂ ನೀವೆಲ್ಲಿ ಬ್ಯಾಕೌಟ್ ಆಗ್ತಿರೋ ಅನ್ನುವ ನಮಗೆ ಆತಂಕ ಇತ್ತು. ಆ ರೀತಿ ಅನ್ನೋದ್ರಿಂದ ನನಗಂತೂ ಒಂದು ವಿಶ್ವಾಸ ಇದೆ. ಯಾಕೆಂದರೆ ಡೆಫಿನೆಟಾಗಿ ಈ ಎಲೆಕ್ಷನ್ನು ಇಟ್ಸ್ ನಾಟ್ ಎನ್ ಈಸಿ ಗೇಮ್. ಯಾಕೆಂದರೆ ಬೇರೆ ಬೇರೆ ಥರ ಇದೆ. ಯಾಕೆಂದರೆ ಹಿಂದೆ ಎಲ್ಲ ಏನಾಗ್ತಾಯಿತ್ತು, ಮಂತ್ರಗಳು ಕೆಲಸ ಮಾಡ್ತಾಯಿದ್ವು ಹಿಂದೆ. ನಂತರ ಯಂತ್ರಗಳು ಕೆಲಸ ಮಾಡೋಕ್ಕೆ ಶುರುವಾಯಿತು. ಈಗ ತಂತ್ರಗಳು ಕೆಲಸ ಮಾಡೋಕ್ಕೆ ಶುರುವಾಗಿದೆ. ಬಟ್ ಎನಿವೆ, ನನ್ನ ಜೊತೆಗೇನಾಗಿದೆ, ಇಲ್ಲಿ JDS ಮತ್ತು BJP ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ದೊಡ್ಡ ನಾಯಕರ ಸಹಕಾರ ಕೂಡ ಇದೆ. ಇಲ್ಲಿ ನರೇಂದ್ರ ಮೋದಿಯವರ ಚಾರಿಷ್ಮಾ ಆಗ್ಬೋದು, ಅವರ ವರ್ಚಸ್ಸು ಆಗ್ಬೋದು. ಯಾಕೆಂದರೆ ಈಗ ನಮ್ಮ ದೇಶದಲ್ಲಿ ಒಂದು ಕೂಗಿದೆ, ಅವರನ್ನು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ. ನಂತರ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರ ವರ್ಚಸ್ಸು, ಅವರು ಹಿಂದೆ ಮಾಡಿದಂಥ ಹಲವಾರು ಈ ಬೆಂಗಳೂರು ಗ್ರಾಮಾಂತರಕ್ಕೆ, ಯಾಕೆಂದರೆ ಅವರು ಸ್ಪರ್ಧೆ ಮಾಡಿದ್ರು, ಇಲ್ಲಿ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಮೊನ್ನೆ ಹೇಳ್ತಾಯಿದ್ರು, ಕನಕಪುರದಲ್ಲಿ 1983ನೇ ಇಸ್ವಿನಲ್ಲಿ 6 ತಿಂಗಳಲ್ಲಿ 7
7 ಕೆರೆಗಳನ್ನು ಮಾಡಿದ್ವಿ, ಎಷ್ಟು ಬ್ರಿಡ್ಜಸ್ ಕಟ್ಟಿದ್ದೀನಿ, ಎಷ್ಟು ಇದು ಕಟ್ಟಿದ್ದೀನಿ ಅವರೇ ಹೇಳ್ತಾ ಇದ್ರು. ಹಾಗಾಗಿ ಸೊ ನಂತರ ಕುಮಾರಸ್ವಾಮಿಯವರು ಕೂಡ ರಾಮನಗರ ಜಿಲ್ಲೆಯನ್ನು ಪ್ರತಿನಿಧಿಸಿದರು. ಅವ್ರ ಕಾಲದಲ್ಲಿ ಜಿಲ್ಲೆ ಆಯಿತು. ಸೊ ಹೀಗಾಗಿ ನಂತರ ಯಡಿಯೂರಪ್ಪನವರ ಆಡಳಿತದಲ್ಲೂ ಕೂಡ ಸುಮಾರು ಕೆಲಸಗಳಾಗಿದೆ. ಸೊ ಇವೆಲ್ಲ ಸೇರಿಕೊಂಡು ನನಗೆ ಅನುಕೂಲ ಆಗ್ತಾ ಇದೆ ಅಂತ ಅನಿಸುತ್ತೆ. ಅಂದರೆ ಒಂದು ಗೆಲುವಿನ ವಿಶ್ವಾಸ ಇದೆ. ಆಲ್ಸೋ ಸರ್, ನಿಮ್ಮ ಪೇಷಂಟ್ಸ್ ದೇಶದೆಲ್ಲೆಡೆಯಿಂದ ಬಂದಿರ್ತಾರೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಬಟ್ ದೆನ್ ಬೆಂಗಳೂರು ಗ್ರಾಮಾಂತರ ಅಂತ ತಗೊಳ್ತಾ ಕೂಡ ಸಾಕಷ್ಟು ವೋಟರ್ಸ್, ಇವಾಗಿನ ವೋಟರ್ಸ್ ನಿಮ್ಮ ಪೇಷಂಟ್ಸ್ ಆಗಿರ್ತಾರೆ ಫಾರ್ ಶೋರ್. ಅವರೆಲ್ಲ ಪಕ್ಕಾ ನಿಮಗೆ ವೋಟ್ ಮಾಡ್ತಾರೆ ನನ್ನ ಪ್ರಕಾರದಲ್ಲಿ. ಅವರಲ್ಲದೆ ಅವರನ್ನು ಹೊರತುಪಡಿಸಿ ಬೇರೆಯವ್ರಿಗೆ ನಿಮ್ಮ ಮನವಿ ಏನು? ಇಲ್ಲ, ಇವಾಗ ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಯಾವುದೇ ಊರಿಗೆ ಹೋಗಿ, ಸೊ ಈ ಕ್ಯಾಂಪೇನ್ಗೆ ಹೋದಂಥ ಸಂದರ್ಭದಲ್ಲಿ ಮಿನಿಮಮ್ 10ರಿಂದ 15 ಜನ ಇದು ರೋಗಿಗಳು ನಮ್ಮ ಸಂಸ್ಥೆಯಿಂದ ಚಿಕಿತ್ಸೆ ಪಡೆದವರಿದ್ದಾರೆ. ಸೊ ಆ ಗ್ರ್ಯಾಟಿಟ್ಯೂಡ್ ಫ್ಯಾಕ್ಟ್ರ್ ತುಂಬ ಇದೆ. ಆ ಗ್ರ್ಯಾಟಿಟ್ಯೂಡ್ ಅಂದರೆ ಅದು ಒಂದೇ ಎಲೆಕ್ಷನ್ನಲ್ಲಿ ಗೆಲುವಿಗೆ ನಾಂದಿ ಆಗೋದಿಲ್ಲ, ಅದು ಒಂದು ಫ್ಯಾಕ್ಟರು, ಅದು ಒಂದು ಜನರಲ್ಲಿ ಒಂದು ಉತ್ಸಾಹ. ಸೊ ಆ ರೀತಿ ಇದೆ. ಸೊ ಮತ್ತು ಆ ಗ್ರ್ಯಾಟಿಟ್ಯೂಡ್ ಫ್ಯಾಕ್ಟ್ರ್ ಜೊತೆಗೆ ಬೇರೆಯವರು ಕೂಡ ಅಂದರೆ ಏನಾಯಿತು, ನಾನು ಸುಮಾರು ಈ ರಾಜ್ಯದಲ್ಲಿ ಆಲ್ಮೋಸ್ಟು 90% ಜನರಿಗೆ ನಾನು ಪರಿಚಿತನಾಗಿದ್ದೇನೆ. ಹೇಗೆ ಪರಿಚಿತನಾಗಿದ್ದೇನೆ ಅಂದರೆ, ಒಂದು ಅಫ್ಕೋರ್ಸ್ ನಾವು ಹೃದ್ರೋಗ ಕ್ಷೇತ್ರದಲ್ಲಿ ನಮ್ಮ ಹೃದಯ ಚಿಕಿತ್ಸೆ ಅದು ಒಂದು ಭಾಗ. ಎರಡನೇದೇನಾಯಿತು, ಕೋವಿಡ್ ಸಂದರ್ಭದಲ್ಲಿ ನಾನು ನಿರಂತರವಾಗಿ ಜನರಿಗೆ ನಾನು ಸಂದರ್ಶನ ಕೊಡ್ತಾಯಿದ್ದೆ, ಟಿ ವಿ ಮೂಲಕ ಕೊಡ್ತಾಯಿದ್ದೆ. ಯಾಕೆಂದರೆ ಆವಾಗ ಬಹಳ ಕಾತುರದಿಂದ ಆತಂಕದಿಂದ ಕಾಯ್ತಾ ಇರೋರು. ಆಗ ಟಿ ವಿ ಮಾಧ್ಯಮಗಳ ಮೂಲಕ ನಾವು ಜನರಿಗೆ ಕೋವಿಡ್ ಬಗ್ಗೆ ಮಾಹಿತಿ ಕೊಡೋಂಥದ್ದು, ಕೋವಿಡ್ ಚಿಕಿತ್ಸೆ ಬಗ್ಗೆ ಜಾಗೃತಿ ಗೊಳಿಸೋಂಥದ್ದು, ಲಸಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು. ಹಾಗಾಗಿ ನಾನು ಇವನ್ನು ಈಗ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ಮೊದಲು ಕೂಡ ಎಲ್ಲೋದ್ರೂ ಕೂಡ ಜನ ನನ್ನನ್ನು ಗುರುತಿಸ್ತಾಯಿದ್ರು. ಸೊ ಹಾಗಾಗಿ ನನಗೆ ಆ ರೀತಿ ಏನು ಸಮಸ್ಯೆ ಏನಿಲ್ಲ. ಬಟ್ ಜನರಲ್ಲಿ ಖುಷಿ ಇದೆ. ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ನನಗೆ ಒಂದು ನನ್ನ ಅಂತರಾತ್ಮ ಹೇಳುತ್ತೆ. ಸರ್, ಆನ್ ಅ ಲೈಟರ್ ನೋಟ್, ನೀವು ಹೊರಗೆ ಹೋದಾಗ ಅದು ಪ್ರಚಾರಕ್ಕಿರಬಹುದು ಅಥವಾ ಹಾಗೆ ಸುಮ್ಮನೆ ಕ್ಯಾಶುಯಲಿ ಎಷ್ಟು ಜನ ಬಂದು ಅವರ ಹೆಲ್ತ್ ಇಶ್ಯೂಸ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ? ಡಾಕ್ಟರ್ ಹಿಂಗಾಗಿದೆ, ಎದೆ ಲೆಫ್ಟ್ ಸೈಡ್ ಪೇನ್ ಆಗ್ತಿದೆ, ಏನು ಮಾಡಬೇಕು? ಈ ಥರದ ಕ್ಯಾಶುಯಲ್ ಕ್ವೆಶ್ಚನ್ಸ್ ವಿಚ್ ನೀಡ್ಸ್ ಟು ಬಿ ಆಸ್ಕ್ಡ್ ಇನ್ ಅ ಕ್ಲೋಸ್ಡ್ ಅಟ್ಮಾಸ್ಫಿಯರ್. ಅಂದರೆ ಆ ರೀತಿ ಕೇಳಿದೆ, ಯಾಕೆಂದರೆ ತುಂಬ ರಶ್ ಇರುತ್ತೆ, ಒಬ್ಬರ ಮೇಲೊಬ್ಬರು ಮುಗಿ ಬೀಳ್ತಾ ಇದೆ. ಇವತ್ತೇನಾಗಿದೆ, ಈ ಮೊಬೈಲ್ ಫೋನ್ ಬಂದು ಈ ಪ್ರಚಾರ ಬಹಳ ಕಾಂಪ್ಲಿಕೇಟ್ ಆಗ್ತಾ ಇದೆ. ಸೊ ಹೋದ ಕಡೆ ಎಲ್ಲ ಇದು ಸೆಲ್ಫಿ ತೊಗೋಬೇಕು, ಫೋಟೋ ತೊಗೋಬೇಕು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಜಾಸ್ತಿ ನನಗೆ ಸಂಪರ್ಕ ಆಗ್ತಾ ಇರೋದು ಅಂದರೆ, ನಾವು ಚಿಕಿತ್ಸೆ ಕೊಟ್ಟಂಥ ರೋಗಿಗಳು ಅವರು ಒಂಥರ ಖುಷಿಯಿಂದ ಹೇಳ್ಕೊತಾರೆ. ಅವ್ರಿಗೇನೋ ಒಂದು ಇದು, ಓ ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಾ, ಹಾಗೆ ಹೀಗೆ ಅಂತ. ಬಟ್ ಕಾಯಿಲೆ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಮನಸ್ಸಿದ್ರೂ ಅವ್ರಿಗೆ ಅದು ಅವಕಾಶ ಸಿಗ್ತಾ ಇಲ್ಲ. ಸರ್, ಇವಾಗ ಜಯದೇವ ಹೃದ್ರೋಗ ಸಂಸ್ಥೆ ಇದು ಇಡೀ ದೇಶ ತಿರುಗಿ ನೋಡೋ ಹಾಗೆ ಮಾಡಿದ್ರಿ ನೀವು ಈ ಸಂಸ್ಥೆಯನ್ನ ನಿರ್ದೇಶಕರಾಗಿ. ಬೆಂಗಳೂರು ಗ್ರಾಮಾಂತರ ಏನು ಸ್ಪರ್ಧಿಸ್ತಾ ಇದ್ದೀರಾ ನೀವು ಲೋಕಸಭಾ ಕ್ಯಾಂಡಿಡೇಟ್ ಆಗಿ, ಇಲ್ಲಿ ನಿಮ್ಮನ್ನ ಜನ ಗೆಲ್ಸಿದ್ರೆ ಈ ಕಾನ್ಸ್ಟಿಟ್ಯೂನ್ಸಿನ ಕೂಡ ಇಡೀ ದೇಶ ತಿರುಗಿ ನೋಡೋ ಹಾಗೆ ನೀವು ಮಾಡ್ತೀರಾ ಅಂತ ನಾವು ಕನಸು ಕಟ್ಕೋಬಹುದಾ? ಅಲ್ಲ, ಡೆಫಿನೆಟಾಗಿ ಒಂದು ಡೆವಲಪ್ಮೆಂಟ್, ಯಾಕೆಂದರೆ ಮೈ ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್. ಅಂದರೆ ಅವಕಾಶ ಸಿಕ್ಕಿದರೆ ಅದನ್ನು ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಮಾಡೋಣ. ಯಾಕೆಂದರೆ ಒಂದು ಶಿಕ್ಷಣ ಆಗ್ಬೋದು, ಇನ್ನೊಂದು ಆರೋಗ್ಯ ಕ್ಷೇತ್ರ ಆಗ್ಬೋದು, ಇನ್ನೊಂದು ಮೂಲಭೂತ ಸೌಕರ್ಯ, ಇನ್ನೊಂದು ಕೃಷಿ. ಈಗ ಈ ಭಾಗದಲ್ಲಿ ಈಗಾಗಲೇ ಎಲ್ಲರೂ ಗೊತ್ತಿರೋ ಹಾಗೆ ರೇಷ್ಮೆ ಬೆಳೆಗಾರರಿದ್ದಾರೆ. ಸೊ ಅವರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು, ಏನಾದರೂ ಪ್ರೋತ್ಸಾಹಧನ ಕೊಡಲಿಕ್ಕೆ ಸಾಧ್ಯವ, ನಂತರ ಹೊಸ ಟೆಕ್ನಾಲಜಿ ಯಾವ ರೀತಿ ಅಡಾಪ್ಟ್ ಮಾಡ್ಬೋದು, ಅವ್ರಿಗೊಂದು ಅಂತಾರಾಷ್ಟ್ರೀಯ ಮಾರ್ಕೆಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಆ ರೀತಿ. ನಂತರ ಅಂಡರ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್, ಇವಾಗ ಮೋದಿಯವರ ಸರ್ಕಾರದಲ್ಲಿ ಕೆಲವು ಜಿಲ್ಲೆಗಳನ್ನ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆದರೆ ನಾವು ಅಲ್ಲಿ ಮೂಲಭೂತ ಸೌಕರ್ಯ, ಈಗ ಆಲ್ರೆಡಿ ತುಮಕೂರು, ಹುಬ್ಳಿ, ಧಾರವಾಡ ಕೆಲವೆಲ್ಲ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಡೆವಲಪ್ ಮಾಡಿದ್ದಾರೆ. ಸೊ ಆವಾಗ ಏನಾಗುತ್ತೆ, ಅದರಲ್ಲಿ ಎಲ್ಲ ಮಾಡ್ಬೋದು.
ಪ್ಲೇಗ್ರೌಂಡ್ ಮಾಡ್ಬೋದು, ಪಾರ್ಕ್ಸ್ ಮಾಡ್ಬೋದು, ಲೇಕ್ಸ್ ಡೆವಲಪ್ ಮಾಡ್ಬೋದು, ದೆನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೋದು, ದೆನ್ ಹೆಲ್ತ್ ಫೆಸಿಲಿಟೀಸ್ ಡೆವಲಪ್ ಮಾಡ್ಬೋದು. ಸೊ ಆ ರೀತಿ ಮಾಡ್ಬೋದಾಗುತ್ತೆ. ಸೊ ನಂತರ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಭಾಳ ಇದೆ. ನಂತರ ಅಲ್ಲಿ ಇನ್ನೊಂದು ಡ್ರಿಂಕಿಂಗ್ ವಾಟರ್ ಮೇಕೆದಾಟು ಪ್ರಾಜೆಕ್ಟ್ ಅಂತ ಬರ್ತಾ ಇದೆ. ಅದು ಹಲವಾರು ಸಮಸ್ಯೆಗಳಲ್ಲಿ ಇದೆ ಇನ್ನೂ. ಸೊ ಅದನ್ನು ಒಮ್ಮತವಾಗಿ ನಾವು ಮಾಡಬೇಕಾಗುತ್ತೆ. ಅದರಲ್ಲಿ ರಾಜಕೀಯ ಇಲ್ಲ. ವೆನ್ ಇಟ್ ಕಮ್ಸ್ ಟು ಮೇಕೆದಾಟು ಪ್ರಾಜೆಕ್ಟ್ ಎಲ್ಲರೂ ಯುನೈಟೆಡಾಗಿ ಫೈಟ್ ಮಾಡಿ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರ್ಬೋದು ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ನಂತರ ಟ್ರಾಮಾ ಕೇರ್ ಸೆಂಟರ್ ಬಗ್ಗೆ ನಾವು ಹೇಳಿದ್ದೇವೆ. ಆಯುಷ್ಮಾನ್ ಭಾರತ್ ಯೋಜನೆನ ಯಾವ ರೀತಿ ಸಬಲೀಕರಣ ಮಾಡ್ಬೋದು, ಸ್ಟ್ರೆಂಥನ್ ಮಾಡ್ಬೋದು. ನಂತರ ನನ್ನ ಅರ್ಥದಲ್ಲಿ ಒಬ್ಬ ಲೋಕಸಭಾ ಸದಸ್ಯನ ಜವಾಬ್ದಾರಿ ಪ್ರಾಥಮಿಕವಾಗಿ ಅಫ್ಕೋರ್ಸ್ ಮೇಯ್ನಾಗಿ ಆ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅದನ್ನು ಎಲ್ಲ ಮಾಡಬೇಕಾಗುತ್ತೆ. ಬಟ್ ಅಷ್ಟಕ್ಕೆ ಅವನ ಜವಾಬ್ದಾರಿ ಮುಗಿಯಲ್ಲ. ಒಬ್ಬ ಲೋಕಸಭಾ ಸದಸ್ಯನ ಜವಾಬ್ದಾರಿ ನಾನು ಅಂದ್ಕೊಂಡಿರೋದು ಇಟ್ ಈಸ್ ಬಿಯಾಂಡ್ ಇಸ್ ಕಾನ್ಸ್ಟಿಟ್ಯೂನ್ಸಿ. ರಾಜ್ಯದ ಸಮಸ್ಯೆಗಳೇನಾದ್ರು ಇದ್ದರೆ ಅದನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ರಾಷ್ಟ್ರದ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ನೀವು ರಾಜ್ಯದ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದ್ರ ಬಗ್ಗೆ ಏನು ಮಾತಾಡ್ತಿದ್ದೀರಾ, ಜನರ ಆಸೆ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಚುನಾವಣೆಯನ್ನು ಗೆದ್ದರೆ ನೀವು ಆರೋಗ್ಯ ಸಚಿವರಾಗಬೇಕು ಅಂತ ಸಾಕಷ್ಟು ಜನ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ ಸರ್ ನೀವು? ಅಲ್ಲ, ಅದೇನಾಗುತ್ತೆ, ಯಾವುದೇ ಒಂದು ವೃತ್ತಿಯಲ್ಲಿ ಒಂದು ತುಂಬ ಹೆಸರು ಮಾಡಿದರೆ ಅಥವಾ ನಿಮ್ಮ ರೆಪ್ಯುಟೇಷನ್ ಬಿಲ್ಡಪ್ ಮಾಡಿದರೆ ಅದನ್ನು ನಿರೀಕ್ಷೆ ಮಾಡ್ತಾರೆ. ಸೊ ಅದು ಈಗ ಫಸ್ಟ್ ಹರ್ಡ್ಲಿರೋದು MP ಆಗಬೇಕು. ಆರೋಗ್ಯ ಸಚಿವರು ಅಂದರೆ ಹಲವಾರು ಬದಲಾವಣೆಯನ್ನು ತರ್ಬೋದು. ಈಗೇನಾಗಿದೆ, ಕೇವಲ ಆಸ್ಪತ್ರೆಗಳು ಅಂದರೆ ಏನಾಗುತ್ತೆ, ಕೇವಲ ಕಟ್ಟಡಗಳಿಂದ ಉಪಕರಣಗಳಿಂದ ಮಾತ್ರ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ. ಅಲ್ಲಿ ಕೆಲಸ ಮಾಡತಕ್ಕಂಥ ವಾತಾವರಣ ಇರಬೇಕು. ಮೋಸ್ಟ್ ಬರ್ನಿಂಗ್ ಪ್ರಾಬ್ಲಮ್ ಆಫ್ ಅವರ್ ಇಂಡಿಯನ್ ಹೆಲ್ತ್ ಸೆಕ್ಟರ್ ಅಂದರೆ ಅಲ್ಲಿ ಶಾರ್ಟೇಜ್ ಆಫ್ ಸ್ಟಾಫ್ ಇದೆ. ನೀವು ಹೆಚ್ಚು ಮ್ಯಾನ್ ಪವರ್ ಕೊಡಬೇಕು. ಡಾಕ್ಟರ್ಸು, ನರ್ಸಸ್ಸು ಅಥವಾ ಇದು ನಿರ್ವಹಣೆ ಬಹಳ ಮುಖ್ಯ. ಈಗ ಅನುದಾನ ಅಂತೀವಲ್ಲ, ಆಯಿತು ಅನುದಾನ ಬೇಕು, ಬಟ್ ಅನುದಾನದಿಂದನೇ ಅದರ ಅನುದಾನ ಎಷ್ಟು ಸಮರ್ಪಕವಾಗಿ ಇದು ಉಪಯೋಗ ಆಗುತ್ತೆ ಅದು ಮುಖ್ಯ. ಈಗ 300 crore ಪ್ರಾಜೆಕ್ಟ್ ಅದು ಸಂಪೂರ್ಣವಾಗಿ ಸರಿಯಾಗಿ ಪಾರದರ್ಶಕವಾಗಿ ಅದು ಉಪಯೋಗ ಆಗಬೇಕು. ಅದಕ್ಕೋಸ್ಕರ ಅನುದಾನ ಎಷ್ಟು ಮುಖ್ಯನೋ ಅನುಷ್ಠಾನವೂ ಅಷ್ಟೇ ಮುಖ್ಯ. ಅನುಷ್ಠಾನದ ಜೊತೆಗೆ ನಿರ್ವಹಣೆ ಕೂಡ ಮುಖ್ಯ. ಆಮೇಲೆ ಕೆಲವು ಪ್ರೊಸೆಸ್ ಸರಳೀಕರಣ ಮಾಡಬೇಕಾಗುತ್ತೆ. ಇವತ್ತು ಆಯಿತು ಇವತ್ತು ಏನಂತ ಗಣಕೀಕರಣ ಅಂತ ಹೇಳ್ತೀವಿ, ಬಟ್ ಸರಳೀಕರಣ ಬಹಳ ಮುಖ್ಯವಾದದ್ದು. ಆ ಥರ ಮಾಡಬೇಕಾಗುತ್ತೆ. ನಂತರ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ನ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಮತ್ತು ಹಲವಾರು ಪ್ರೈಮರಿ ಹೆಲ್ತ್ ಕೇರು, ನಂತರ ಇದು ಕಮ್ಯುನಿಟಿ ಹೆಲ್ತ್ ಸೆಂಟರ್ನ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯವಾದದ್ದು. ನಂತರ ಇವಾಗ ಏಮ್ಸ್ ಇವೆಲ್ಲ ಇದೆ, ಅದನ್ನು ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು. ಅಂದರೆ ಒಂದು ಅಧಿಕಾರ ಆಸ್ಪತ್ರೆ ವ್ಯವಸ್ಥೆಯನ್ನು ಕೂಡ ವಿಕೇಂದ್ರೀಕರಣ ಆಗಬೇಕು. ಸೆಂಟ್ರಲೈಸ್ ಆದರೆ ಪ್ರಯೋಜನ ಆಗೋದಿಲ್ಲ. ಡಿಸೆಂಟ್ರಲೈಸೇಷನ್ ಆ್ಯಂಡ್ ಸಮ್ ಲಿಮಿಟೆಡ್ ಡೆಲಿಗೇಷನ್ ಆಫ್ ಪವರ್ ಟು ದಿ ಇನ್ಸ್ಟಿಟ್ಯೂಟ್ ಹೆಡ್ಸ್, ಆವಾಗ ಆ ರೀತಿ ಇಂಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮನ್ನು ನಾವು ಹೆಲ್ತ್ ಮಿನಿಸ್ಟರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಹೌ ಅಬೌಟ್ ಯು ಸರ್? ಅಲ್ಲ, ಎನಿವೆ ಈಗ ನನಗೇನಾಗಿದೆ, ಈಗ ನಾನೇನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗ್ತೀನಿ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಸೊ ಲೆಟ್ ಮಿ ಟೇಕ್ ಆ್ಯಸ್ ಇಟ್ ಕಮ್ಸ್. ಓಕೆ, ಅಂದರೆ ತುಂಬ ಆಸೆನೂ ಇಟ್ಕೋಬಾರ್ದು. ಬಟ್ ಏನು ಗೊತ್ತಾ ಸರ್, ರಿಟೈರ್ಮೆಂಟ್ ಅಂತಿದ್ದ ಹಾಗೆ ಮನ್ಸಿಗೆ ಫಸ್ಟ್ ಬರೋದು ಓಕೆ ಇವಾಗ ಇನ್ನು ರೆಸ್ಟ್ ಮಾಡಬಹುದು ಅಂತ. ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ದನ್ನು ನಾನು ನೋಡಿದ್ದೆ, ಫ್ಯಾಮಿಲಿಗೆ ಟೈಮೇ ಕೊಡೋಕ್ಕಾಗ್ತಿರ್ಲಿಲ್ಲ ನಾನು ವೈದ್ಯನಾಗಿ ಅಂತ. ಇವಾಗ ಪಾಲಿಟಿಕ್ಸಿಗೆ ಎಂಟರ್ ಆಗಿದ್ದೀರಾ, ಇದ್ದಿದ್ದು ಟೈಮ್ ಕೊಡೋಕ್ಕಾಗಲ್ಲ ಫ್ಯಾಮಿಲಿಗೆ. ಇದ್ರ ಬಗ್ಗೆ ನಿಮ್ಮ ಶ್ರೀಮತಿಯವ್ರು ಏನು ಹೇಳ್ತಾರೆ ಸರ್? ಅಲ್ಲ, ಈಗ ಏನಾಯಿತು ಅಂದರೆ ರಿಟೈರ್ಮೆಂಟ್ ಆದಮೇಲೆ ಅಟ್ಲೀಸ್ಟು ಮನೆಯಲ್ಲಿ ವಿ ಕ್ಯಾನ್ ಸ್ಪೆಂಡ್ ಮೋರ್ ಅವರ್ಸ್ ವಿತ್ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಆದ್ರೂ ಟೈಮ್ ಮಾಡ್ಕೋಬೋದು. ಸೊ ಅಂದರೆ ಪಾಲಿಟಿಕ್ಸ್ ಅಂದರೆ 365 ಡೇಸು ಏನು ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಮಧ್ಯ ಬ್ರೇಕ್ ತಗೋಬೋದು ಅಂತ ಹೌದು. ಸೊ ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಹೌ ಇಸ್ ದ ಜೋಶ್ ಸರ್? ಅಲ್ಲ, ಸೆಕೆಂಡ್ ಇನ್ನಿಂಗ್ಸು ಅಂದರೆ ಇಟ್ ಈಸ್ ಡಿಫ್ರೆಂಟ್. ಅಂದರೆ ನೋಡಿ, ಇದು ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಆತ್ಮೀಯತೆ ಇದೆಯಲ್ಲ, ಅಂದರೆ ಜನ ನಿಮ್ಮನ್ನ ವಿಶ್ ಮಾಡೋದು, ಅಥವಾ ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಕೊಡೋದು, ಅಥವಾ ಜ್ಯೂಸ್ ಕೊಡೋದು, ಅಥವಾ ಇದು
ನೀರು ಕೊಡೋದು, ಅಂದರೆ ಆ ಆತ್ಮೀಯತೆಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ನೋಡಿ, ಈ ಉರಿ ಬಿಸಿಲಲ್ಲಿ 3 ಅವರ್ಸ್ 4 ಅವರ್ಸು ಕಾಯ್ತಾರಲ್ಲ, ಅದು ನಮ್ಮ ಮನಸ್ಸಲ್ಲಿರಬೇಕು. ಆ ಸಂದರ್ಭದಲ್ಲಿ ಅವರು ನಮಗೋಸ್ಕರ ಅವ್ರಿಗೆ ಯಾವುದೋ ಒಂದು ಅಜೆಂಡಾ ಏನಿಲ್ಲ, ಏನೋ ಒಂದು ಓಟ್ ಹಾಕಬೇಕು, ಏನೋ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರನ್ನ ನೋಡಬೇಕು. ಸೊ ಆ ಕೃತಜ್ಞತೆಯನ್ನು ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವ್ರನ್ನ ಮಾತಾಡಿಸ್ಬೇಕು ನಾವು, ಅವ್ರ ಸಮಸ್ಯೆಗಳನ್ನು ಕೇಳಬೇಕು. ನೋಡಿ, ಅವ್ರಿಗೆ ಯಾವುದೂ ಇಲ್ಲ, ಕಾಮನ್ ಮ್ಯಾನ್ ಇದ್ದಾರಲ್ಲ, ಅವ್ರಿಗೆ ಯಾವುದೂ ವೈಯಕ್ತಿಕವಾದ ಅಜೆಂಡಾ ಇಲ್ಲ ಪಾಪ. ಅದು ಮನಸ್ಸಿಗೆ ನಾಟುತ್ತೆ. ದೇ ಆರ್ ಸಚ್ ಎ ಇನ್ನೋಸೆಂಟ್ ಪೀಪಲ್. ಅವರಂಥ ಮುಗ್ಧರು ಯಾರೂ ಇಲ್ಲ. ಆ ಮುಗ್ಧರನ್ನು ನಾವು ಅಡ್ಡದಾರಿಗೆ ಎಳಿಬಾರ್ದು. ಆ ಮುಗ್ಧರನ್ನು ನಾವು ನಮ್ಮ VIP ಗಳಾಗಿ ಸ್ವೀಕರಿಸಬೇಕು. ಸರ್, ನಿಮ್ಮ ಈ ಇನ್ನಸೆನ್ಸ್, ಜನರ ಮೇಲಿನ ಪ್ರೀತಿ, ನೀವು ಜನರು ಕೊಟ್ಟಿರುವಂಥ ಆಶ್ವಾಸನೆ, ನಿಮ್ಮ ವಿಷನ್, ಇದೆಲ್ಲ ನೋಡಿದಾಗ ತುಂಬ 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 ಖುಷಿ ಆಗುತ್ತೆ. ನಿಮ್ಮಂಥವ್ರನ್ನ ಗೆಲ್ಲಿಸದೆ ಇನ್ನು ಯಾರನ್ನ ಗೆಲ್ಲಿಸ್ಬೇಕಾಗತ್ತೆ? ನಾವು ನಿಮ್ಮಂಥವ್ರನ್ನ ಗೆಲ್ಲಿಸ್ಬೇಕು ಟು ಸಿ ದ ಫ್ಯೂಚರ್ ಆಫ್ ಇಂಡಿಯಾ ಬ್ರೈಟ್ ಆಗಿ. ಏನು ನಮ್ಮ ಆಸೆ ಇದೆ, ನಮ್ಮ ಕನಸುಗಳಿದೆ, ಬರೀ ಕನಸನ್ನು ಕಟ್ಕೊಂಡ್ರೆ ಸಾಲದು. ಆ ಕನಸನ್ನು ನನಸು ಮಾಡೋದಕ್ಕೆ ನಿಮ್ಮಂಥವ್ರು ನಿಂತಿರೋದ್ರಿಂದ ಹೋಗಿ ನಾವು ವೋಟ್ ಮಾಡಬೇಕು. ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಆಗಬೇಕು. ಅನ್ಫಾರ್ಚುನೇಟ್ಲಿ ಸರ್, ಬೆಂಗಳೂರಂತ ಅಫ್ಕೋರ್ಸ್ ನೀವು ಗ್ರಾಮಾಂತರದಿಂದ ನಿಂತಿದ್ರು, ಮೋಸ್ಟ್ ಆಫ್ ದ ಟೈಮ್ಸ್ ನೀವು ನೋಡಿದ್ರೆ ಸಿಟಿ ಲಿಮಿಟ್ಸಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ತುಂಬ ಕಡಿಮೆ ಇದೆ. ಸೊ ಜನ ಹೆಚ್ಚೆಚ್ಚು ಬಂದು ವೋಟ್ ಮಾಡಬೇಕು. ಅದಕ್ಕೆ ನಿಮ್ಮದೊಂದು ಮನವಿ ದಯವಿಟ್ಟು. ಈಗ ಏನಾಗಿದೆ, ನೀವು ಹೇಳಿದ ಸತ್ಯ. ಈಗ ಗ್ರಾಮಾಂತರದಲ್ಲಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಜಾಸ್ತಿ ಆಗುತ್ತೆ, ಆದರೆ ನಗರ ಪ್ರದೇಶದಲ್ಲಿ ಪೋಲಿಂಗ್ ಕಡಿಮೆ ಆಗುತ್ತೆ. ಇದೇನಾಗಿದೆ, ಏಪ್ರಿಲ್ 26 ಅವತ್ತು ಶುಕ್ರವಾರ. ಈಗ ನಮ್ಮ ನಗರ ಪ್ರದೇಶದಲ್ಲಿ ಅವರ ಮನೋಭಾವ ಹೇಗಿದೆ ಅಂದರೆ, ವೀಕೆಂಡ್ ಕಾನ್ಸೆಪ್ಟು ಗುರುವಾರ ರಾತ್ರಿಯಿಂದಲೇ ಶುರುವಾಗುತ್ತೆ. ಅದರಿಂದ ನಾವು ಎಲ್ಲ ನಮ್ಮ ಮತದಾರರಿಗೆ, ಅದರಲ್ಲೂ ಈ ನಗರ ಪ್ರದೇಶದ ಮತದಾರರಲ್ಲಿ ನಮ್ಮ ಮನವಿ ಏನಂದರೆ, ಅಟ್ಲೀಸ್ಟ್ ಈ ವೀಕೆಂಡು, ಏಪ್ರಿಲ್ 26 ವೀಕೆಂಡನ್ನು ಯು ಕೀಪ್ ಇಟ್ ಫಾರ್ ವೋಟಿಂಗ್. ಯು ಜಸ್ಟ್ ಕೀಪ್ ದಿಸ್ ವೀಕೆಂಡ್ ಟು ವೋಟ್ ಫಾರ್ BJP, ಟು ವೋಟ್ ಫಾರ್ ಡಾಕ್ಟರ್ CN ಮಂಜುನಾಥ್ ಆ್ಯಂಡ್ ಟು ವೋಟ್ ಫಾರ್ ಡೆಮೋಕ್ರಸಿ. ಸೊ ಅದರಿಂದ ನಾನು ಹೇಳ್ತೇನೆ, ನೀವೆಲ್ಲ ಈಗೆಲ್ಲ ಅಪಾರ್ಟ್ಮೆಂಟ್ ಹೋದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಲಾನ್ ಇದೆ ಅವ್ರಿಗೆ ನಡಿಲಿಕ್ಕೆಲ್ಲ. ಅದಕ್ಕೆ ವಾಕಿಂಗ್ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ ನಾನು. ಹೇಗಿದ್ರೂ ಮಾಡ್ತಿದ್ದೀರಿ, ಯಾಕೆಂದರೆ ನೀವೇನಾದರೂ ಒಂದು 45 ಮಿನಿಟ್ಸ್ ವಾಕ್ ಮಾಡಿದರೆ ನಿಮ್ಮ ಲೈಫ್ ಸ್ಪ್ಯಾನು 10 ಇಯರ್ಸ್ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಅವ್ರಿಗೆ ತಮಾಷೆಯಾಗಿ ಹೇಳಿದ್ದೀನಿ ನಾನು, ನೋಡಿ, ವಾಕಿಂಗಲ್ಲಿ ಮೆನಿ ಟೈಪ್ಸ್ ಇದೆ. ನೀವು ಡಾಕ್ಟ್ರ್ ಹೇಳೋದಕ್ಕೆ ಮೊದಲೇ ವಾಕಿಂಗ್ ಮಾಡಿದರೆ ಅದು ಮಾರ್ನಿಂಗ್ ವಾಕ್ ಆಗುತ್ತೆ. ನೀವು ಡಾಕ್ಟ್ರ್ ಹೇಳಿದ ಮೇಲೆ ವಾಕಿಂಗ್ ಮಾಡಿದರೆ ಅದು ವಾರ್ನಿಂಗ್ ವಾಕ್ ಆಗುತ್ತೆ. ಸೊ ನೀವು ಗಂಡ ಹೆಂಡತಿ ಜೊತೆ ವಾಕಿಂಗ್ ಮಾಡಿದರೆ ಅದು ಡಾರ್ಲಿಂಗ್ ವಾಕ್ ಆಗುತ್ತೆ. ಅಟ್ಲೀಸ್ಟ್ ಏಪ್ರಿಲ್ 26 ನಿಮ್ಮ ಡಾರ್ಲಿಂಗ್ ವಾಕ್ ಥರನೇ ಹೋಗಿ ನೀವು ಬೂತ್ಗೆ ವಾಕ್ ಮಾಡ್ಕೊಂಡು ಹೋಗಿ ವೋಟ್ ಮಾಡಿ. ಬಟ್ ವೋಟ್ ಪರ್ಸೆಂಟೇಜು ಜಾಸ್ತಿ ಆಗಬೇಕು. ಯಾಕೆಂದರೆ ಅದರ್ವೈಸ್ ಏನಾಗುತ್ತೆ, ಸುಮ್ಮನೆ ಎಲೆಕ್ಷನ್ ಆದ ನಂತರ ಮಾತಾಡಿ ಪ್ರಯೋಜನ ಇಲ್ಲ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಸ್ಪೇರ್ ದಟ್ ಪರ್ಟಿಕ್ಯುಲರ್ ವೀಕೆಂಡ್ ಫಾರ್ ಟು ಸೆಲೆಬ್ರೇಟ್ ದಿ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ. ಸರಿಯಾದ ಅಭ್ಯರ್ಥಿಗೆ ವೋಟ್ ಮಾಡಲಿಲ್ಲ ಅಂದರೆ ಎಲೆಕ್ಷನ್ ರಿಸಲ್ಟ್ಸ್ನ ನಂತರ ಮಾರ್ನಿಂಗ್ ವಾಕ್ ಆಗುತ್ತೆ. ಸೊ ಸರಿಯಾದ ಅಭ್ಯರ್ಥಿಗೆ ವೋಟ್ ಮಾಡಬೇಕು. ಸರ್, ನನ್ನ ಕೊನೆಯ ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳನ್ನ ನೋಡಿದ್ದೀರಾ, ಪ್ರಧಾನಮಂತ್ರಿಗಳನ್ನ ನೋಡಿದ್ದೀರಾ, ಮಿನಿಸ್ಟರ್ಸ್ನ ನೋಡಿದ್ದೀರಾ. ನೀವು ರಾಜಕೀಯ ಪ್ರವೇಶ ಮಾಡ್ತೀರಾ ಅಂದಾಗ ಅವರೆಲ್ಲರ ರೆಸ್ಪಾನ್ಸ್ ಏನಿತ್ತು? ಎಸ್ಪೆಷಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸರ್ ಅವರಿಂದ ಏನೇನು ನಿಮಗೆ ಟಿಪ್ಸ್ ಅಂತ ಏನಾದರೂ ಸಿಕ್ತಾ? ನೀವೇನಾದರೂ ಕೇಳಿದ್ರಾ? ಇಲ್ಲ, ಅವರಿಗೆ ಮೊದಲು ನಾನು ರಾಜಕೀಯಕ್ಕೆ ಬರೋದು ಇಷ್ಟ ಇರಲಿಲ್ಲ. ಅಂದರೆ ಅವ್ರಿಗೇನು ಅಂದರೆ, ಇದು ಏನಾಗಿದೆ ಅಂದರೆ, ನಾನು ಈ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿರೋದ್ರಿಂದ ಅವರು ಅದಕ್ಕೇ ಅಯ್ಯೋ ಯಾಕೆ ಬರೋದು ಆ ರೀತಿ ಅಂದ್ಕೊಂಡಿದ್ದಾರೆ. ಅಂದರೆ ನಮ್ಮ ಮೇಲೆ ಇರತಕ್ಕಂಥ ಪ್ರೀತಿ, ನಮ್ಮ ಮೇಲೆ ಇರತಕ್ಕಂಥ ಅಭಿಮಾನ ಮತ್ತು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅಂದ್ಕೊಂಡಿದ್ರು. ನಂತರ ಸ್ವಲ್ಪ ಅವರು ಒಂದು 2 ವೀಕ್ಸ್ ಆದಮೇಲೆ ಈಗ ಎಲ್ಲರೂ, ಕೆಲವು ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ, ಕೆಲವರು ಜನರು ಎಲ್ಲ ಮಾತಾಡಿದ್ದಾರೆ. ನಂತರ ಅವ್ರು ಒಪ್ಕೊಂಡ್ರು. ಸೊ ಪ್ರಾರಂಭದಲ್ಲಿ ಎಲ್ಲರದ್ದು ಕೂಡ ರೆಸಿಸ್ಟೆನ್ಸ್ ಇತ್ತು. ರೆಸಿಸ್ಟೆನ್ಸ್ ಅನ್ನೋದಕ್ಕಿಂತ ಈ ಕ್ಷೇತ್ರ ಏನಕ್ಕೆ ಬೇಕು ಬೇಡ ಅನ್ನೋದ್ರ ಬಗ್ಗೆ. ಅದು ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ಆಮೇಲೆ ನಮ್ಮ ಶ್ರೀಮತಿಯವ್ರದ್ದು ಅಷ್ಟೇ, ನಮ್ಮ ಮಕ್ಕಳದು ಕೂಡ
ರೆಸಿಸ್ಟೆನ್ಸ್ ಇತ್ತು. ನಂತರ ಎಲ್ಲ ಸರ್, ಒಬ್ಬ ಒಳ್ಳೆ ವ್ಯಕ್ತಿ ನಮಗೆ ದಾರಿ ತೋರಿಸ್ಬೇಕಿತ್ತು. ಪಾಲಿಟಿಕ್ಸಲ್ಲೂ ಹೀಗಿರಬಹುದು, ಹೀಗಿದ್ದು ನಾನು ಕೆಲಸ ಮಾಡಬಹುದು, ಪಾಲಿಟಿಕ್ಸ್ ಮಾಡ್ದಿರಾ ನಾನು ಉತ್ತಮ ಕೆಲಸಗಳನ್ನ ಮಾಡಬಹುದು ಅಂತ ಐ ಆಮ್ ವೆರಿ ಶ್ಯೂರ್ ನೀವು ಆ ದಾರಿಯನ್ನು ತೋರಿಸ್ತೀರಾ ನಮಗೆ ಅಂತ. ಆ್ಯಂಡ್ ಮೆನಿ 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 ಪೀಪಲ್ ವಿಲ್ ಫಾಲೋ. ಲಾಸ್ಟ್ಲಿ ಇದನ್ನು ಕೇಳದೆ ನಾನು ಇಂಟರ್ವ್ಯೂ ಮುಗಿಸೋದಕ್ಕಾಗದೇ ಇಲ್ಲ. ಆ್ಯಸ್ ಅ ಡಾಕ್ಟರ್ ನೀವು ನಿಮ್ಮ ಹಾರ್ಟ್ ಹೆಲ್ತ್ ಬಗ್ಗೆ ಹೇಗೆ ಗಮನ ಹರಿಸ್ತೀರಾ? ನಮಗೂ ಒಂದಷ್ಟು ಟಿಪ್ಸ್ಗಳನ್ನು ಕೊಟ್ಟರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅಲ್ಲ, ಒಂದು ಏನಾಗುತ್ತೆ, ಒಳ್ಳೆ ಹೆಲ್ತ್ ಇಟ್ಕೋಬೇಕಾದ್ರೆ ಫಸ್ಟು ಪ್ರತಿದಿನ ಒಂದು 10,000 ಸ್ಟೆಪ್ಸ್ ನಡಿಬೇಕು. ಅಂದರೆ ಈ ಔಷಧ ಅಲ್ಲದ ಔಷಧಿಗಳಿದೆ, ಅದನ್ನು ಪಾಲನೆ ಮಾಡಬೇಕು. ಔಷಧ ಅಲ್ಲದ ಔಷಧಿಗಳು ಮೊದಲನೇದು ಅಂದರೆ ಸನ್ಲೈಟಲ್ಲಿ ಸ್ವಲ್ಪ ಹೊತ್ತು ನಡಿಬೇಕು, ವ್ಯಾಯಾಮ ಮಾಡಬೇಕು. ನಂತರ ಮಧ್ಯ ಅಪರೂಪಕ್ಕೆ ಉಪವಾಸ ಮಾಡಬೇಕಾಗುತ್ತೆ. ನಂತರ ನಿದ್ರೆ ಮಾಡಬೇಕು. ಆ್ಯಕ್ಚುಲಿ ನಿದ್ರೆ ನನಗಷ್ಟು ಬರ್ತಾ ಇಲ್ಲ, ಅಂದರೆ ಈಗಲ್ಲ, ಮೊದಲಿಂದಲೂ ಅಷ್ಟೇ. ಸೊ ಅಂದರೆ ಜನರಲ್ಲಾಗಿ ನಿದ್ರೆ ಇರಬೇಕಾಗುತ್ತೆ. ನಂತರ ನಗು ಅನ್ನೋದಿರಬೇಕು. ನಗು ಅನ್ನೋದು ಬಹಳ ಮುಖ್ಯವಾದದ್ದು. ನಂತರ ಕುಟುಂಬ ಸದಸ್ಯರೊಡನೆ ಹೆಚ್ಚು ಕಾಲ ಕಳಿಬೇಕಾಗುತ್ತೆ ಸ್ವಲ್ಪ. ನಂತರ ಗೆಳೆತನ ಅನ್ನೋದು ಕೂಡ ಔಷಧ ಅಲ್ಲದ ಔಷಧಿ. ಯಾರಿಗೆ ಉತ್ತಮ ಗೆಳೆಯರ ಬಳಗ ಇರುತ್ತೆ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ. ನಂತರ ಮೆಡಿಟೇಷನ್ನು, ಅದು ಔಷಧ ಅಲ್ಲದ ಔಷಧಿ. ಯೋಗ. ನಂತರ ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನು ಮಾತನಾಡುವಂಥದ್ದು, ಕೋಪ ಮಾಡಿಕೊಳ್ಳದೆ ಇರೋದು, ತಾಳ್ಮೆ. ಸೊ ಹೀಗಾಗಿ ಇವನ್ನೆಲ್ಲ ಪಾಲನೆ ಮಾಡ್ಕೊಬರ್ಬೇಕಾಗತ್ತೆ. ನಂತರ ಈ ಅತಿಯಾಸೆ ಇದ್ದರೂ ಕೂಡ ಅದು ಒಂದು ಹೊಸ ತಂಬಾಕು ಇದ್ದಂಗೆ, ಹೊಸ ಧೂಮಪಾನ, ಅತಿಯಾಸೆ. ಸೊ ನೆಮ್ಮದಿ ಇರಬೇಕಾಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಈಗ ನಮ್ಮ ಹತ್ರ ಏನಿದೆ ಅದನ್ನು ನೋಡಿ ನಾವು ಖುಷಿ ಪಡಬೇಕು, ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ಅಂದರೆ ತರಕಾರಿ ಹಣ್ಣುಗಳು ತಿನ್ನಬೇಕಾಗತ್ತೆ. ಅಂದರೆ 5 ಅಂಶವನ್ನು ನಾವು ಲೋವರ್ ಈಸ್ ಬೆಟರ್ ಅಂತ, 5 ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, ಇನ್ನೊಂದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ, ಸೊಂಟದ ಸುತ್ತಳತೆ, 5ನೇದು ಅತಿಯಾಸೆ. ಸೊ ಹೀಗಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗತ್ತೆ. ಅಂದರೆ ಆದಷ್ಟು ಈ ಕೋಪ ಒಳ್ಳೆಯದಲ್ಲ, ಕೋಪ ಮಾಡ್ಕೋಬಾರ್ದು. ಸೊ ಈ ರೀತಿ ನಾವು ಜೀವನವನ್ನು ಅಳವಡಿಸ್ತೀವಿ. ಐ ಲೈಕ್ ದ ಟರ್ಮ್ ಔಷಧವಲ್ಲದ ಔಷಧಿ. ಬೆಂಗಳೂರಿನ ಗ್ರಾಮಾಂತರ ಜನತೆಗೆ ಸರ್, ರಾಮರಾಜ್ಯದ ದಿನಗಳು ತುಂಬ ಹತ್ತಿರ ಇದೆ ಅಂತ ನಿಮಗನ್ಸತ್ತಾ? ಗೆಲುವಿನ ರಣಕಹಳೆ ಊದೋದಕ್ಕೆ ತಾವು ಸಿದ್ಧವಾಗಿದ್ದೀರಾ ಸರ್? ಇಲ್ಲ, ಇವಾಗ ನಾನು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಸೊ ಅದರಿಂದ ನನಗೆ ಗೆಲುವಿನ ವಿಶ್ವಾಸ ಇದೆ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ. ಕ್ರಮ ಸಂಖ್ಯೆ 1 ಜನ ನೆನ್ಪಿಟ್ಕೋಬೇಕು. ಸೊ ಯಾವ ಹೆಸರು, ಯಾವ ಇದು ಏನು ನೋಡೋದು ಬೇಕಾಗಿಲ್ಲ. ಟಾಪ್ 1 ಏನು ಡಿಸ್ಪ್ಲೇ ಆಗಿರುತ್ತೆ ನಾವು ಅದನ್ನು ಒತ್ತಬೇಕಾಗತ್ತೆ. ಜೊತೆಗೆ ಸಾಕಷ್ಟು ಎಲೆಕ್ಷನ್ಸಲ್ಲಿ ಸರ್ ಏನಾಗುತ್ತೆ, ಒಂದೇ ಹೆಸರಿನ ಒಂದಷ್ಟು ಅಭ್ಯರ್ಥಿಗಳನ್ನು ನಿಲ್ಲಿಸ್ಬಿಡ್ತಾರೆ. ಸೊ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಕ್ರಮ ಸಂಖ್ಯೆ 1 ಕಮಲದ ಗುರುತು ಡಾಕ್ಟರ್ CN ಮಂಜುನಾಥ್. ಈ 3 ನೆನ್ಪಿಟ್ಕೊಂಡು ನಿಮಗೆ ಮತ ಚಲಾಯಿಸಬೇಕು ಏಪ್ರಿಲ್ 26ನೇ ತಾರೀಕು. ಕರೆಕ್ಟ್ ಅಲ್ವಾ ಸರ್? ಎಸ್ ಸರ್, ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ನಿಮ್ಮ ಸಮಯಕ್ಕೆ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಎಲೆಕ್ಷನ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.